ನಮಸ್ತೆ. ಇವತ್ತಿನ ರೆಸಿಪಿ ಪುದೀನ ಜ್ಯೂಸ್. ಪುದೀನ ಜ್ಯೂಸ್ ಮಾಡಲಿಕ್ಕೆ ಬೇಕಾಗಿರುವಂಥದ್ದು 1 ಕಪ್ ಪುದೀನ, 1 ಲಿಂಬೆ ಹುಳಿ, 1 ಚಿಕ್ಕ ತುಂಡು ಶುಂಠಿ, ಸಕ್ಕರೆ ಮತ್ತು ಉಪ್ಪು. ನಾನು ಪುದೀನವನ್ನು ಚೆನ್ನಾಗಿ ತೊಳೆದು ಅದನ್ನೊಂದು ಕಪ್ಪಲ್ಲಿ ಹಾಕಿದ್ದೇನೆ. ಅದನ್ನು ಡೈರೆಕ್ಟ್ ಇನ್ನು ಗ್ರೈಂಡ್ ಮಾಡೋದು ಮಿಕ್ಸರಿಗೆ ಹಾಕಿ. ಗ್ರೈಂಡ್ ಮಾಡುವಾಗ ಅದಕ್ಕೆ ಪುದೀನ ಹಾಕಿ ಸ್ವಲ್ಪ ಒಂದು ಅರ್ಧ ಚಮಚ ಉಪ್ಪು ಮತ್ತು ಒಂದು 3 ಅಥವಾ 4 ಚಮಚ ಸಕ್ಕರೆ ಹಾಕಿ ಅದನ್ನು ಚೆನ್ನಾಗಿ ಪೇಸ್ಟ್ ಮಾಡಬೇಕು. ಪುದೀನ ಒಂದಲ್ಲ ಎರಡಲ್ಲ ಹಲವು ರೀತಿಯಲ್ಲಿ ನಮಗೆ ಆರೋಗ್ಯಕ್ಕೆ ಉತ್ತಮವಾದಂಥ ವಸ್ತು. ಅದು ನಮ್ಮ ದೇಹವನ್ನು ಹೈಡ್ರೇಟ್ ಅಂದರೆ ಒಂದು ನೀರಿನಂಶ ಕೊಡುವ ವಸ್ತಾಗಿದೆ. ನಮ್ಮ ಜೀರ್ಣಕ್ರಿಯೆಯನ್ನು ಕೂಡ ಅದು ಉತ್ತಮಗೊಳಿಸ್ತದೆ. ಮತ್ತು ಯಾರಿಗೆಲ್ಲ ತೂಕ ಕಡಿಮೆ ಮಾಡಬೇಕು ಅಂತ ಮನಸ್ಸಿದ್ರೆ ಅವರು ಕೂಡ ಪುದೀನ ಜ್ಯೂಸನ್ನು ಸೇವಿಸಬಹುದು. ಮತ್ತು ನಮ್ಮ ಬಾಯಿಯ ಆರೋಗ್ಯ, ಬ್ಯಾಕ್ಟೀರಿಯಾ ಅಥವಾ ಬಾಯಿ ಎಲ್ಲ ವಾಸನೆ ಬರುವಂಥದ್ದು ಕೂಡ ಪುದೀನ ಜ್ಯೂಸಲ್ಲಿ ಅಥವಾ ಪುದೀನ ಸೊಪ್ಪಲ್ಲಿ ಕಮ್ಮಿ ಆಗ್ತದೆ. ಪುದೀನದ ರಸ ರೆಡಿಯಾಗಿದೆ. ಈಗ 1 ಲಿಂಬೆ ಹುಳಿ ತಗೊಂಡು ಅದರ ನೀರು ತೆಗಿಬೇಕು. ಅದಾದಮೇಲೆ 2 ಕಪ್ಪಿನಷ್ಟು ನೀರು ತಗೊಂಡು ಮೊದಲಿಗೆ ನಾನು ಲಿಂಬೆ ರಸವನ್ನು ಸೇರಿಸ್ತಿದ್ದೇನೆ. ಆಮೇಲೆ ಪುದೀನ ರಸವನ್ನು ಅದಕ್ಕೆ ಮಿಕ್ಸ್ ಮಾಡ್ತಿದ್ದೇನೆ. ಯಾರಿಗೆಲ್ಲ ಐಸ್ ಕ್ಯೂಬ್ ಹಾಕಬೇಕು ಅಂತ ಮನಸ್ಸಿದೆಯೋ ಅವರು ಹಾಕ್ಬೋದು, ಇಲ್ಲದಿದ್ದರೆ ಡೈರೆಕ್ಟಾಗಿ ಅದನ್ನು ಕುಡಿಬೋದು. ನಾನು ಆಗ ಹೇಳಿದ ಹಾಗೆ ಪುದೀನ ತ್ವಚೆಗೂ ತುಂಬ ಹೆಲ್ಪ್ ಮಾಡ್ತದೆ. ಮೊಡವೆ ಕಲೆಗಳನ್ನೆಲ್ಲ ದೂರ ಮಾಡ್ತದೆ. ಉಸಿರಾಟದ ಸಮಸ್ಯೆಗೂ ಅದು ತುಂಬ ಸಹಾಯ ಮಾಡ್ತದೆ. ಮತ್ತು ಯಾರಿಗೆಲ್ಲ ವಾಕರಿಕೆ ಅಂದರೆ ವಾಮಿಟಿಂಗ್ ಎಲ್ಲ ಆಗುವವರಿಗೆ ಕೂಡ ಅದು ಸಹಾಯ ಮಾಡ್ತದೆ. ಹೇಗೆಂದರೆ ನಮ್ಮ ಜೀರ್ಣಕ್ರಿಯೆ ಅನ್ನೋದು ಹೆಚ್ಚಿಸ್ತದೆ. ಹಾಗೆ ಇದು ರೋಗ ನಿರೋಧಕ ಶಕ್ತಿಯನ್ನು ಕೂಡ ಹೊಂದಿರುವಂಥದ್ದು. ಹಾಗೆಯೇ ನಮ್ಮ ಮೆದುಳಿನ ಚಟುವಟಿಕೆಗೆ ತುಂಬ ಸಹಾಯ ಮಾಡ್ತದೆ. ಈ ಎಲ್ಲ ವಿಷಯವನ್ನು ನಾನು ನನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ, ಬೇಕಿದ್ದವರು ಓದ್ಕೊಳ್ಬೋದು. ಈಗ ಪುದೀನ ಜ್ಯೂಸ್ ರೆಡಿಯಾಗಿದೆ. ಸಿಂಪಲ್ ಮತ್ತು ಈಸಿ ರೆಸಿಪಿ. ಈಗ ಇದನ್ನು ಲೋಟಕ್ಕೆ ಹಾಕಿ ರುಚಿ ನೋಡ್ಕೊಳ್ಬೋದು. ಸಕ್ಕರೆ ಅಥವಾ ಉಪ್ಪು ಬೇಕಿದ್ದರೆ ನಿಮಗೆ ಆ್ಯಡ್ ಮಾಡ್ಕೊಳ್ಬೋದು. ಈಗ ಪುದೀನ ಜ್ಯೂಸ್ ರೆಡಿಯಾಗಿದೆ. ನನ್ನ ಚಾನಲನ್ನು ಯಾರೆಲ್ಲ ನೋಡ್ತಿದ್ದೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡದವರು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಹಾಗೆ ನನ್ನ ವಿಡಿಯೋ ನೋಡದವರು ಬೇರೆ ಬೇರೆ ರೆಸಿಪಿಯ ವಿಡಿಯೋಸ್, ಕ್ರಾಫ್ಟ್ ವಿಡಿಯೋಸ್ ಕೂಡ ಇದೆ, ನೋಡಿ ಸಪೋರ್ಟ್ ಮಾಡಿ. ಹಾಗೆ ಹೇಗಾಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ. ವಂದನೆಗಳೊಂದಿಗೆ ನಿಮ್ಮ ಧನ್ಯ ಸುವರ್ಣ.